ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುಜಾತ ಮೈ ಥಾಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪುಟ್ಟದೊಂದು ಲೈಕ್ ಮಾಡಿ. ಹಿಂದೂಗಳ ಮೊದಲ ಹಬ್ಬ ಅಂತ ಕರೀತಾರೆ ಯುಗಾದಿ. ಸೊ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ. ಹೊಸ ಹರುಷವ ಹೊಸ ವರುಷಕ್ಕೆ ಹೊಸತು ಹೊಸತು ತರುತ್ತಿದೆ. ಎಲ್ಲರ ಬಾಳಲ್ಲಿ ಈ ಯುಗಾದಿಯ ಹಬ್ಬ ಹೊಸತನ್ನು, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರ ಹತ್ರ ಕೇಳ್ಕೊತೀನಿ. ಯುಗಾದಿ ಹಬ್ಬದ ಈ ದಿನ ನನಗೆ ನಿಮ್ಮೆಲ್ಲರಿಗೆ ವಿಶ್ ಮಾಡಬೇಕು ಅಂತ ತುಂಬ ಕಾಯ್ತಾ ಇದ್ದೆ ಮಾರ್ನಿಂಗಿಂದ. ಸೊ ಟೈಮ್ ಸಿಗದೇ ಇರೋ ಕಾರಣ ಈ ಸಮಯದಲ್ಲಿ ವಿಡಿಯೋ ಮಾಡಲೇಬೇಕು ಅಂತ ಬಂದಿರೋದು. ಸೊ ಎಲ್ಲರ ಬಾಳಲ್ಲಿ ಕಹಿ ನೆನಪುಗಳು ಮರೆಯಾಗಿ ಸಿಹಿ ನೆನಪುಗಳ ಆಗಮನವಾಗಲಿ. ಯಾರ ಜೀವನದಲ್ಲಿ ಹಿಂದೆ ಅದೆಂತಹ ಕಹಿ ಘಟನೆಗಳಾಗಿ ಹೋಗಿವೆಯೋ ಅವುಗಳನ್ನೆಲ್ಲವನ್ನು ಮರೆಯುವ ಶಕ್ತಿ ಆ ಭಗವಂತ ಎಲ್ಲರಿಗೂ ಕರುಣಿಸಲಿ. ಮುಂದೆ ಬರುವ ಎಲ್ಲ ದಿನಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯುಷು ಎಲ್ಲವನ್ನು ಕೊಟ್ಟು ನಿಮ್ಮ ಬಾಳಲ್ಲಿ ಸದಾ ನಗುವನ್ನು ಕೊಟ್ಟು ದೇವರು ನಮ್ಮೆಲ್ಲರನ್ನು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಈ ದಿನ ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂದರೆ, ಮಾನವನ ಈ ಜನ್ಮದಲ್ಲಿ ಅದು ಒಂದು ಮಾತನ್ನು ಹೇಳ್ತಾನೆ, ಕಷ್ಟಗಳು ಮನುಷ್ಯನಿಗೆ ಬರದೆ ಏನು ಬರಕ್ಕೆ ಬರುತ್ತಾ ಅಂತ. ಸಿಹಿ, ಕಹಿ, ನೋವು, ಸುಖ, ನಗು ಇದೆಲ್ಲವೂ ಮನುಷ್ಯನ ಜೀವನದಲ್ಲಿ ಆಗಾಗ ಬಂದು ಹೋಗ್ತಾ ಇರುತ್ತೆ. ಇಂದು ಕತ್ತಲಾಗಿದೆ ಅಂದಮೇಲೆ ನಾಳೆ ಖಂಡಿತ ಬೆಳಕಾಗೇ ಆಗುತ್ತೆ. ಕಷ್ಟಗಳು ಈ ದಿನ ಇದ್ದಾವೆ ಅಂದಮೇಲೆ ಮತ್ತೆ ನಮಗೆ ನಾಳೆಯ ದಿನ ಸುಖದ ದಿನಗಳು, ನಗುವಿನ ದಿನಗಳು ಖಂಡಿತವಾಗಿ ಕಾದಿದ್ದಾವೆ. ಸೊ ಅವುಗಳಿಗೋಸ್ಕರ ಕಾಯುವಂತಹ ತಾಳ್ಮೆ ನಮ್ಮಲ್ಲಿ ಇರಬೇಕು. ಆ ಎಲ್ಲ ತಾಳ್ಮೆಯನ್ನು ಭಗವಂತ ಎಲ್ಲರಿಗೂ ಕೊಡಲಿ ಅಂತ ಕೇಳ್ಕೊತೀನಿ. ಸೊ ಬದುಕಿನಲ್ಲಿ ಏನೇ ಒಂದು ಕಷ್ಟಗಳಿದಾವಲ್ಲ ಅವುಗಳಿಗೆ ಕೊನೆ ಅಂತ ಇದ್ದೇ ಇದೆ. ಬೇವು ಬೆಲ್ಲವನ್ನು ನಾವು ತಿಂತೀವಿ ಇವತ್ತು. ಅಂದರೆ ಕಷ್ಟ ಸುಖ ಸಮನಾಗಿ ಮನುಷ್ಯನ ಬಾಳಲ್ಲಿ ಬರ್ತಾ ಇರುತ್ತೆ. ಸೊ ಎಲ್ಲವನ್ನು ನಾವೇನು ಮಾಡಬೇಕು, ಎಲ್ಲವಕ್ಕೂ ಜೊತೆಗೆ ಕಷ್ಟ ಸುಖದ ಜೊತೆಗೆ ನಾವೇನು ಮಾಡಬೇಕು, ನಮ್ಮ ಜೀವನದ ಬಂಡಿಯನ್ನು ಸಾಗಿಸಲೇಬೇಕು. ಸೊ ಎಲ್ಲರೂ ನಗ್ತಾ ಇರಿ, ಓಕೆ. ಕಷ್ಟ ಬಂದಾಗ ಕುಗ್ಗದಿರಿ, ಸುಖವಾಗಿದ್ದಾಗ ಅತಿಯಾಗಿ ಹಿಗ್ಗುವುದು ನಾವು ಬೇಡ, ಓಕೆ. ಖುಷಿಯಾಗಿರಿ, ಸಂತೋಷಪಡಿ, ಯಾವುದೇ ಕಷ್ಟ ಬಂದಾಗ ಕುಗ್ಗಬೇಡಿ, ಓಕೆ. ಕಷ್ಟ ಎಷ್ಟು ಬರುತ್ತಲ್ಲ ಮನುಷ್ಯನಿಗೆ, ಅದರ ಮುಂದಿನ ದಿನಗಳು ಸುಖದ ದಿನಗಳು ನಮಗಾಗಿ ಖಂಡಿತವಾಗಿಯೂ ಕಾದಿರುತ್ತವೆ. ಸೊ ಯುಗಾದಿ ಹಬ್ಬದ ಈ ದಿನದಿಂದ ನಿಮ್ಮ ಮುಂದಿನ ಪಯಣ ಪ್ರತಿ ಯುಗಾದಿ ಹಬ್ಬಕ್ಕೂ ಹೊಸ ಹೊಸ ಓಕೆ ಆನಂದ, ಅಭಿರುಚಿ ಎಲ್ಲವೂ ನಿಮ್ಮಲ್ಲಿ ಬರಲಿ. ಈ ಹೊಸ ವರ್ಷ, ಇದು ಆ್ಯಕ್ಚುಲಿ ಹೊಸ ವರ್ಷ ಅಂತಲೇ ಇದನ್ನು ಅನ್ಕೋತಾರೆ. ನಮ್ಮ ಹಿಂದೂಗಳ ಹಬ್ಬ ಮೊದಲನೆಯ ಹಬ್ಬ ಆಗಿರೋದ್ರಿಂದ ಇದನ್ನೇ ಹೊಸ ವರ್ಷ ಅಂತ ಪ್ರಾರಂಭ ಮಾಡ್ತೀವಿ ನಾವು. ಹೊಸ ವಿಚಾರಗಳು, ಒಳ್ಳೆಯ ಆಲೋಚನೆಗಳನ್ನು ಎಲ್ಲವನ್ನು ಹೊತ್ತುಕೊಂಡು ಓಕೆ ಒಳ್ಳೆಯ ಸುಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನೀವೆಲ್ಲ ನಡೆಯಿರಿ, ಓಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರು ಏನೆಲ್ಲ ಬಯಸ್ತೀರೋ ನಿಮ್ಮ ಕನಸುಗಳೆಲ್ಲ ನೆನಸಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಸೊ ಈ ವಿಷಯದಲ್ಲಿ ಇವತ್ತಿನ ದಿನ ಇನ್ನೊಂದು ವಿಷಯವನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಫೇಸ್ಬುಕ್ನಲ್ಲಿ ವಿಡಿಯೋ ಹಾಕ್ತಾಯಿದ್ರು. ಅವರು ವೃದ್ಧಾಶ್ರಮಗಳ ಬಗ್ಗೆ, ತಂದೆ ತಾಯಿಗಳ ನೆಗ್ಲೆಕ್ಟ್ ಮಾಡ್ತಾರಲ್ಲ ಮಕ್ಕಳು, ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ನ ಹಾಕ್ತಾಯಿದ್ರು. ಅದರಲ್ಲಿ ಅಪ್ಪ ಅಮ್ಮನ ಜೊತೆ ಇರುವಂತಹ ಒಬ್ಬ ಮಗ, ಬೇರೆ ದೇಶದಲ್ಲಿ ಇರುವಂತಹ ಒಬ್ಬ ಮಗ ಆ ಮೇಡಮ್ಗೆ ಒಂದು ಮೆಸೇಜ್ನ ರಿಪ್ಲೈ ಮಾಡಿದ್ರಂತೆ. ಏನಂದರೆ, ನೋಡಿ ಮೇಡಮ್, ನೀವು ವಿಡಿಯೋಸ್ಗಳನ್ನು ಹಾಕ್ತಾ ಇದ್ದೀರಲ್ಲ, ಅದನ್ನ ಒಪ್ಕೋತೀವಿ. ನಾವು ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋತೀವಿ, ಪ್ರೀತಿ ಮಾಡ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ಆದರೆ ನಮ್ಮ ಅಣ್ಣ ಒಬ್ಬರು ಅಬ್ರಾಡಲ್ಲಿದ್ದಾರೆ, ಬೇರೆ ಕಡೆ ಇದ್ದಾರೆ. ಸೊ ಅವರು ಬಂದಾಗ ನಮ್ಮಲ್ಲಿ ನಮ್ಮ ತಂದೆ ತಾಯಿ ಅದೇನು ಪ್ರೀತಿ ವಾತ್ಸಲ್ಯವನ್ನು ತೋರಿಸ್ತಾರೋ ಅದರ ಒಂದು ಭಾಗದಷ್ಟು ಕೂಡ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಮ್ಮನ ಜೊತೆಗೆ ಇದ್ಕೊಂಡು ಅವರ ಕಷ್ಟ ಸುಖನ ಹಂಚ್ಕೊಂಡು ಎಷ್ಟೇ ಅವ್ರನ್ನ ನಗಿಸ್ತಾ ಖುಷಿಯಾಗಿದ್ದರೂ ಕೂಡ ನಮಗೆ ಒಂದು ಭಾಗನೂ ಅವರಿಗೆ ಎಷ್ಟು ಪ್ರೀತಿ ತೋರಿಸ್ತಾರೋ ಅದರಲ್ಲಿ ಒಂದು ಭಾಗನೂ ನಮಗೆ ತೋರಿಸಲ್ಲ. ಅದ್ರ ಬಗ್ಗೆಯೂ ನಿಮ್ಮ ವಿಡಿಯೋ ಶೇರ್ ಮಾಡಿ ಅಂತ ಬರೆದಿದ್ರು. ಅದನ್ನ ನೋಡಿದಾಗ ತುಂಬ ಬೇಜಾರಾಯಿತು. ಎಲ್ಲರಲ್ಲೂ ಒಂದು ವಿನಂತಿ, ಓಕೆ.
ಈಗ ಒಬ್ಬ ತಾಯಿಗೆ ಒಬ್ಬ ಮಗ, ಇಬ್ಬರು ಮಕ್ಕಳಲ್ಲಿ ಒಬ್ಬ ಮಗ ದೊಡ್ಡದೇನೋ ಅಚೀವ್ ಮಾಡ್ಬೋದು, ಇನ್ನೊಬ್ಬ ಮಗ ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು. ಆದರೆ ಇಬ್ಬರು ಮಕ್ಕಳು ನಮ್ಮವರೇ. ಓಕೆ, ಇಬ್ಬರನ್ನು ಪ್ರೀತಿಸಿ. ಓಕೆ, ಎಲ್ಲರಿಗೂ ಸಮನಾದ ಪ್ರೀತಿಯನ್ನು ಹಂಚಿ. ಓಕೆ, ಯಾರ ಮಕ್ಕಳ ಮನಸ್ಸಲ್ಲೂ ಕೂಡ ಈ ರೀತಿ ಪ್ರಶ್ನೆಗಳು ಉದ್ಭವವಾಗಬಾರ್ದು. ಓಕೆ, ಯಾವ ತಂದೆ ತಾಯಿ ಈ ಪ್ರಪಂಚದಲ್ಲಿ ಮಕ್ಕಳು ಕೆಟ್ಟವರಿರ್ಬೋದು, ತಂದೆ ತಾಯಿ ಇರಲ್ಲ ಅನ್ನೋದನ್ನು ಎಷ್ಟೋ ಸಲ ಕೇಳಿದ್ದೀವಿ. ಆದರೆ ಮೊನ್ನೆ ಬೆಂಗಳೂರಲ್ಲಿ ಅದೊಂದು ಪುಟ್ಟ ಮಗುವಿಗೆ ಹಿಂಸೆ ಕೊಟ್ಟಿರುವ ತಾಯಿಯನ್ನು ನೋಡಿದ್ವಿ. ಓಕೆ, ಕೆಲವೊಂದು ಜನ ಅದನ್ನ ಹೇಳ್ಕೊಳ್ಳೋಕೆ ಹಿಂಸರಿತಾರೆ. ಓಕೆ, ಅದೇನೇ ಇರಲಿ, ತಂದೆ ತಾಯಿ ಒಳ್ಳೆಯವರಾಗಿರ್ತಾರೆ ಅಂತಾನೆ ನಾವು ಅಂದ್ಕೊಳ್ಳೋಣ. ಓಕೆ, ನನಗಂತೂ ನನ್ನ ತಂದೆ ತಾಯಿ ತುಂಬ ಪ್ರೀತಿ ವಾತ್ಸಲ್ಯ ತೋರಿಸಿದ್ದಾರೆ. ಓಕೆ, ಎಷ್ಟು ಅಂದರೆ ಒಬ್ಬ ಗಂಡ ಮಗನಿಗೆ ಏನು ಸ್ಥಾನಮಾನವನ್ನು ಕೊಡ್ತಾರಲ್ಲ, ಅದೇ ಸ್ಥಾನಮಾನವನ್ನು ನನಗೂ ಕೂಡ ಕೊಟ್ಟಿದ್ದಾರೆ, ನನ್ನನ್ನು ಕೂಡ ಕೊಟ್ಟಿದ್ದಾರೆ. ನನ್ನ ಕಷ್ಟಗಳನ್ನೆಲ್ಲವನ್ನು ಓಕೆ ಹಂಚ್ಕೋತಾ ಇದ್ದಾರೆ. ಜೊತೆಗೆ ನನ್ನ ಗಂಡನ ಮನೆಯಲ್ಲಿರುವಂತಹ ಇನ್ನೊಬ್ಬರು ರವಿಯನ್ನ ಅಂತ, ಅವರು ಕೂಡ ನನ್ನ ಎಲ್ಲ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಓಕೆ, ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಅವರಿಗೆಲ್ಲ ಹೇಳ್ತೀನಿ. ನನ್ನ ಅಣ್ಣ ಕೂಡ ಸ್ವಂತ ಅಣ್ಣ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾನೆ. ಸೊ ನಾನು ಖುಷಿಯಾಗಿದ್ದೇನೆ. ಓಕೆ, ಎಲ್ಲರೂ ಖುಷಿಯಾಗಿರಲಿ ಅಂತ ಬಯಸ್ತೀನಿ. ಈ ದಿನ 6 ವರ್ಷಗಳ ಕಾಲ ನಾನು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದೆ. ಅಂತಹ ಒಂದು ಏನಂದರೆ ನನಗಿರುವಂತಹ ಒಂದು ಬೇಜಾರದು. ಓಕೆ, ಏನಾದರೂ ಸ್ವಂತದ್ದಿರಬೇಕು ಅದನ್ನು ಹೊಡೆದಾಕಿಸಿ, ಅದನ್ನು ಓಡಿಸಿ ನನಗೊಂದು ಸ್ವಂತ ಸೂರು ಮಾಡಿಕೊಟ್ಟಿದ್ದಾರೆ ಅಪ್ಪ ಅಮ್ಮ. ಸೊ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಈ ವಿಷಯವನ್ನು ಇವತ್ತು ಶೇರ್ ಮಾಡ್ಕೋಬೇಕನ್ನಿಸ್ತು ಮಾಡಿದೆ. ಎಲ್ಲರೂ ಕೂಡ ನಿಮ್ಮ ಹೆಣ್ಣು ಮಕ್ಕಳೇ ಇರಲಿ, ಗಂಡು ಮಕ್ಕಳೇ ಇರಲಿ, ಯಾರೇ ಇರಲಿ, ಎಲ್ಲರಿಗೂ ಸಮಾನವಾದ ಪ್ರೀತಿಯನ್ನು ಹಂಚಿ. ಅವರು ಕೂಡ ನಿಮ್ಮ ಮಕ್ಕಳೇ, ಅವರ ಮನಸ್ಸಲ್ಲಿ ಯಾವತ್ತೂ ಆ ರೀತಿ ಬರದೇ ಇರಲಿ ಅಂತ ಒಂದು ಕೇಳ್ಕೊತೀನಿ. ಓಕೆ, ಎಷ್ಟೋ ಜನ ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣುವಂಥ ತಂದೆ ತಾಯಿಗಳು ಇದ್ದಾರೆ. ಯಾರಿಗಾದರೂ ಒಂದು ಮೂಲೆಯಲ್ಲಿ ಆ ಥರ ಬೇಜಾರಿಸ್ಗಳಿದ್ದರೆ ಅವು ಆಗೋದು ಬೇಡ. ಎಲ್ಲರನ್ನೂ ಪ್ರೀತಿಸಿ. ಓಕೆ, ಇರುವುದೊಂದೇ ಜನ್ಮ, ಎಲ್ಲರಿಗೂ ಪ್ರೀತಿನೇ ಹಂಚಿ. ನೀವು ಪ್ರೀತಿನ ಹಂಚಿದರೆ ಆ ಕಡೆಯಿಂದ ನಿಮಗೆ ಪ್ರೀತಿನೇ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಂದು ಸಲ ಹೇಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಸ್ನೇಹಿತರೆ. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ.